ಸಹಿತ ಸಂಬಂಧ 40 ವರ್ಷಗಳ ಹಳೆ. ಅಂತಹ ಒಬ್ಬ ಸರಳ ಸಜ್ಜನಿಕೆಯ ಪಾರದರ್ಶಕ, ಮನುಷ್ಯರನ್ನು ಪ್ರೀತಿಸ್ತಕ್ಕಂಥ ಮಾನವೀಯತೆ ಉಳ್ಳಂತ ಒಬ್ಬ ಪ್ರತಿಭಾವಂತ ನೈತಿಕತೆ ಮೆರೆದಂತಹ ಸೀತಾರಾಮನ ಕಳ್ಕೊಂಡು ನಾನು ದುಃಖಿತನಾಗಿದ್ದೀನಿ. ನಿಮ್ಮ ದುಃಖದಲ್ಲಿ ನಾನು ಭಾಗಿಯಾಗಿದ್ದೀನಿ. ಸೀತಾರಾಮ ಅವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇನೆ. ಅವರ ನಿಧನದಿಂದ ಅವರ ಕುಟುಂಬಕ್ಕೆ, ಅವರ ಬಳಗಕ್ಕೆ, ಅವರ ಸಂಗಾತಿಗಳಿಗೆ, ಇಡೀ ದೇಶದಲ್ಲಿ ಅಪಾರವಾದಂತಹ ನಷ್ಟ ಮತ್ತು ನೋವು ಉಂಟಾಗಿದೆ. ಆ ಎಲ್ಲ ಬಂಧುಗಳಿಗೆ ನನ್ನ ಕಂಡೋಲೆನ್ಸಸ್ ಅನ್ನು ನಾನು ಹೇಳ್ತೇನೆ. ನಾನು ಗಮನಿಸಿದಂಗೆ ಯೆಚೂರಿಯವರು ಸಂವಿಧಾನದ ಮೂಲ ತತ್ವಗಳಾದ ಪ್ರಜಾಪ್ರಭುತ್ವ, ಜಾತ್ಯತೀತ, ಸಾಮಾಜಿಕ ನ್ಯಾಯ, ಫೆಡರಲಿಸಂ, ಬಹುತ್ವ, ಕಲ್ಯಾಣ ರಾಜ್ಯ ಅಂತ ಮೂಲ ತತ್ವಗಳ ಬಗ್ಗೆ ಅಪಾರವಾದಂತಹ ನಂಬಿಕೆ ಉಳ್ಳವರಾಗಿದ್ದರು. ಅದರ ಅನುಷ್ಠಾನಕ್ಕೆ ಶ್ರಮಿಸಿದವರು. ಆ ತತ್ವಗಳಿಗೆ ಧಕ್ಕೆ ಬಂದಾಗ ಗಟ್ಟಿಯಾದಂತ ಧ್ವನಿ ಎದ್ದಂತ ಒಬ್ಬ ಮಹಾನ್ ನಾಯಕ ಯೆಚೂರಿಯವರು ಅಂತ ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತಾ ಇದ್ದೆ. ಆ ಪರಂಪರೆಯನ್ನ ಇವತ್ತು ನಾವು ಮುಂದುವರಿಸಿಕೊಳ್ಬೇಕು. ಯಾಕೆ ಅಂತಂದ್ರೆ ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಸವಾಲುಗಳಿವೆ. ನನ್ನ ಅಭಿಪ್ರಾಯದಲ್ಲಿ ನಮಗೆ ಉಳಿದಿರೋದು ಒಂದೇ ಒಂದು ದಾರಿ, ಅದು ಸಂವಿಧಾನದ ದಾರಿ, ಅದು ಯೆಚೂರಿಯ ದಾರಿಯೂ ಆಗಿತ್ತು. ನಾವೆಲ್ಲರೂ ಆ ದಾರಿಯಲ್ಲಿ ಮುಂದುವರುವುದರ ಮುಖಾಂತರ ಯೆಚೂರಿಯವರಿಗೆ ನಿಜವಾದಂತಹ ಶ್ರದ್ಧಾಂಜಲಿಯನ್ನ ನಾವು ಸಲ್ಲಿಸುವುದಕ್ಕೆ ಸಾಧ್ಯ ಅಂತ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಬಹಳ ದೊಡ್ಡ ಪ್ರೀತಿ ಉಳ್ಳವರು ಯೆಚೂರಿಯವರಾಗಿ. ಆದರೆ ನಮ್ಮಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಬಹಳ ಸಣ್ಣದಾದಂತ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದೀವಿ ನಾವು ಅನೇಕ ಜನ. ಇನ್ನೊಬ್ಬರನ್ನ ಟೀಕೆ ಮಾಡೋದೇ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆದರೆ ಯೆಚೂರಿಯವರು ಆಗಲಿ, ಯೆಚೂರಿಯವರಿಗೆ ತನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ನಿಮ್ಮ ಅಭಿಪ್ರಾಯಕ್ಕೆ ಭಿನ್ನವಾದಂತಹ ಅಭಿಪ್ರಾಯನ ವ್ಯಕ್ತಪಡಿಸ್ತಕ್ಕಂಥ, ನಿಮ್ಮ ಅಭಿಪ್ರಾಯನ ವಿಮರ್ಶೆಗೆ ಒಳಪಡಿಸ್ತಕ್ಕಂಥ, ನಿಮ್ಮನ್ನ ಪ್ರಶ್ನೆ ಮಾಡತಕ್ಕಂಥ ಎಲ್ಲವೂ ಸೇರಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಅವರು ಅನೇಕ ಸಲ ಪ್ರತಿಪಾದಿಸಿದರು. ಅವರಿಗೆ ಅಲ್ಲಿ ನಿಂತು ಯೆಚೂರಿಯವರ ಒಂದು ವಿಶೇಷತೆ ಏನಂತಂದ್ರೆ ತನ್ನ ಭಿನ್ನಾಭಿಪ್ರಾಯವನ್ನ, ವಿಮರ್ಶೆಯನ್ನ, ಟೀಕೆಯನ್ನ ಹೇಳುತ್ತಾರೆ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರ್ಯಾಯವನ್ನು ಸೂಚಿಸುತ್ತಿದ್ರು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಭಾಗ ಅಂದ್ರೆ ಪರ್ಯಾಯನ ಸೂಚಿಸ್ತಕ್ಕಂಥ ಒಂದು ಕರ್ತವ್ಯನೂ ಅಡಿಗೆ ಅಂತಕ್ಕಂಥ ಈ ದೇಶಕ್ಕೆ ತೋರಿಸಿಕೊಟ್ಟಂತ ಒಬ್ಬ ಮಹಾನ್ ನಾಯಕ ಯೆಚೂರಿ ಅಂತ ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತೇನೆ. ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ, ದೇಶ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳನ್ನ ನಾವು ಪರಿಹರಿಸಿ ಹಿಮ್ಮೆಟ್ಟಿಸಬೇಕು ಅಂತ ಅನ್ನೋದಾದ್ರೆ ಇವತ್ತು ನಮ್ಮ ಮುಂದೆ ದೊಡ್ಡದಾದಂತ ಶತ್ರು ಇದೆ. ಆ ಶತ್ರುವನ್ನ ನಾವು ಹಿಮ್ಮೆಟ್ಟಿಸಬೇಕಾದ್ರೆ ಒಬ್ಬೊಬ್ಬರಿಂದ ಸಾಧ್ಯ ಇಲ್ಲ, ಅದು ಐಕ್ಯ ಹೋರಾಟಗಳಿಂದ ಮಾತ್ರ ಸಾಧ್ಯ ಅಂತ ಕಂಡುಕೊಂಡಂತಹ ಒಬ್ಬ ಮಹಾಜ್ಞಾನಿ, ಒಬ್ಬ ಮಹಾನ್ ನಾಯಕ ಯೆಚೂರಿ ಅಂತ ನಾನು ಭಾವಿಸ್ತೇನೆ. ಹಾಗಾಗಿನೇ 20ನೇ ಶತಮಾನದ ಕೊನೆಯ ಭಾಗದಲ್ಲಿ 21ನೇ ಈ ಶತಮಾನದಲ್ಲಿ ಯೆಚೂರಿಯವರು ಐಕ್ಯ ಹೋರಾಟಗಳಿಗೆ ಬಹಳ ಮಹತ್ವವನ್ನು ನೀಡಿದ್ರು ಅಂತಕ್ಕಂಥದ್ದು ನಾವು ಇವತ್ತು ನೆನೆಸ್ಕೊಳ್ಬೇಕು. ಆದ್ರೆ ಅವರ ಸ್ಪಷ್ಟತೆ ಇತ್ತು. ಐಕ್ಯ ಹೋರಾಟಗಳು ಯಾವ ಒಬ್ಬ ವ್ಯಕ್ತಿಯ ವಿರುದ್ಧ ಅಲ್ಲ, ಯಾವ ಒಬ್ಬ ಪಕ್ಷದ ವಿರುದ್ಧ ಅಲ್ಲ, ಯಾವುದೋ ಒಂದು ಶಕ್ತಿಯ ವಿರುದ್ಧ ಅಲ್ಲ. ಆದರೆ ಐಕ್ಯ ಹೋರಾಟ ಅನ್ನೋದು ಅದು ಜನಪರವಾಗಿರ್ಬೇಕು. ಹಾಗಾಗಿ ಈ ಬಿಕಮ್ ದಿ ಆರ್ಕಿಟೆಕ್ಟ್ ಆಫ್ ಕಾಮನ್ ಮಿನಿಮಮ್ ಪ್ರೋಗ್ರಾಮ್, ಕನಿಷ್ಠ ಕಾರ್ಯಕ್ರಮದ ಆಧಾರದ ಮೇಲೆ ಐಕ್ಯ ಹೋರಾಟನ ಕಟ್ಟಿ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತಕ್ಕಂಥ ಕಣ್ಣೋಟನ್ನ, ಒಂದು ದಿಕ್ಕನ್ನು ತೋರಿಸಿಕೊಟ್ಟಂತ ಒಬ್ಬ ಮಹಾನ್ ನಾಯಕ ಸೀತಾರಾಮ ಯೆಚೂರಿ ಅಂತ ನಾನು ಕಂಡುಕೊಂಡಿದ್ದೆ. ಬಂಧುಗಳೇ,
ಜಗತ್ತಿನಲ್ಲಿ ಅನೇಕ ವಿದ್ಯಮಾನಗಳು ನಡೀತಾ ಇವೆ. ಇನ್ನು ಬೆಳಗಾವಿಯ ಒಂದೊಂದು ವಿದ್ಯಮಾನ. ನಿನ್ನೆ ಇವತ್ತು ಪೇಪರ್ಗಳನ್ನು ನೋಡಿದ್ರೆ 3ನೇ ಮಹಾಯುದ್ಧ ಯಾವಾಗ ನಡೆಯುತ್ತೋ ಅಂತಕ್ಕಂಥ ಆತಂಕ. ಅಮೆರಿಕದ ಟ್ರಂಪ್ ಹೇಳ್ತಾ ಇದ್ದಾನೆ, ನೀವು ಇಮ್ಮಿಡಿಯೇಟ್ ಇರಾನ್ನ ನ್ಯೂಕ್ಲಿಯರ್ ತಾಣಗಳನ್ನು ಬಂಬಾರ್ಡ್ ಮಾಡಿ ಅಂತಕ್ಕಂಥ. ಇಂತಹ ಒಂದು ಸಂದರ್ಭದಲ್ಲಿ ಭಾರತದ ನಿಲುವೇನು ಅಂತಕ್ಕಂಥ ಹೇಳ್ತಕ್ಕಂಥ ನಾಯಕರ ನಿಲುವೇ ಇಲ್ಲವೇನೋ ಅಂತ ಅನಿಸ್ತಾ ಇದೆ. ಆದ್ರೆ ಜಗತ್ತಿನ ವಿದ್ಯಮಾನಗಳ ಬಗ್ಗೆ ಬೆಳಕನ್ನು ಚೆಲ್ಲತಕ್ಕಂಥ ಭಾರತದ ನಿಲುವೇನು ಅಂತ ಸ್ಪಷ್ಟತೆಯನ್ನು ಹೊಂದಿರತಕ್ಕಂಥ, ಅದನ್ನ ದೃಢವಾಗಿ ಹೇಳ್ತಾ ಇರ್ತಕ್ಕಂಥ ಒಬ್ಬ ನಾಯಕರು ಯಾರಾದರೂ ಇದ್ದಿದ್ರೆ ಭಾರತ ದೇಶದಲ್ಲಿ ಅದು ಸೀತಾರಾಮ್ ಯೆಚೂರಿ. ಅಂತ ಯೆಚೂರಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಾವು ಕಳ್ಕೊಂಡಿರೋದು ನಿಜ. ಆದ್ರೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದು, ಅವರ ಹಾಕಿಕೊಟ್ಟಂತ ದಾರಿಯಲ್ಲಿ ದೇಶ ಮುನ್ನಡೆದ್ರೆ, ಅವರನ್ನ ಆದರ್ಶವಾಗಿ ನಾವು ಇಟ್ಟುಕೊಂಡ್ರೆ ಮುಂದಿನ ನಮಗೂ ಒಳ್ಳೆಯದಾಗುತ್ತೆ, ಮುಂದಿನ ಪೀಳಿಗೆಗೂ ಒಳ್ಳೆಯದಾಗುತ್ತೆ. ಆ ದಿಕ್ಕಿನಲ್ಲಿ ನಾವೆಲ್ಲ ಮುಂದುವರಿಯೋಣ ಅಂತೇಳಿ ನನ್ನ ಶ್ರದ್ಧಾಂಜಲಿಯನ್ನ ಸೀತಾರಾಮ್ ಯೆಚೂರಿಗೆ ಸಲ್ಲಿಸಿ ನನ್ನ ಕಂಡೋಲೆನ್ಸ್ ಅನ್ನ ಆ ಇಡೀ ಸಂಗಾತಿಗಳಿಗೆ, ಕುಟುಂಬಕ್ಕೆ, ಬಳಗಕ್ಕೆ ಮತ್ತೊಮ್ಮೆ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ.